ಒಂದು ಬ್ರೇಕ್ ತಗೊಳ್ತೀರಿ ನೀವು? Those 3-4 years of my life were my hardest, India. It was ಅಂದ್ರೆ ಹೇಳ್ಕೊಳ್ಬೇಕು ಅನ್ನೋದು ಮಾತ್ರ ಇಂಟೆನ್ಷನ್ ಆಗಿತ್ತಾ, ಅಥವಾ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ತರಬೇಕು, ಒಂದು ಬದಲಾವಣೆ ತರಬೇಕು ಅನ್ನೋದು ಆಗಿತ್ತಾ? ಇನ್ಫ್ಯಾಕ್ಟ್ ತುಂಬಾ ಜನ ಇದು ಪಬ್ಲಿಸಿಟಿಗೆ ಮಾಡಿದ್ದಾಳೆ ಅಂತಾನು ಹೇಳಿದ್ದು ಉಂಟು. ಇವತ್ತು ಗಂಡಸರು ಅಲ್ಲ, ಇನ್ ಜನರಲ್ ಎಲ್ಲರೂ ಒಂದ್ 2 ಸತಿ ಯೋಚನೆ ಮಾಡ್ತಾರೆ ಬಿಫೋರ್ ದೇ ಬಿಹೇವ್ ಅ ಸರ್ಟನ್ ಮ್ಯಾನರ್, ಅಂಡ್ ಅದಷ್ಟೇ ಇಂಪಾರ್ಟೆಂಟ್. ಅದರಿಂದ ಏನಾದ್ರೂ ಒಂದು ಒಳ್ಳೇದಾಗಿದ್ಯಾ ಅಂತ ನೀವು ನನಗೆ ಕೇಳಿದ್ರೆ ಐ ವುಡ್ ಸೇ yes, 100%. And I think for me that whole phase of Me Too is beyond my control. ನಮ್ಮಮ್ಮ ಯಾವಾಗ್ಲೂ ನಮ್ಮನ್ನ ಒಂದ್ ವಿಷಯ ಹೇಳಿ ಬೆಳೆಸಿರೋದು, ಅಂದ್ರೆ ಏನೇ ಮಾಡಿದ್ರು ಒಳ್ಳೆ ಹೆಸರು ತಗೋ. ಫೈನ್, ಕಮಿಂಗ್ ಬ್ಯಾಕ್ ಟು ಮೂವೀಸ್, ಅದಾದ್ಮೇಲೆ ಸಾಕಷ್ಟು ಸಿನಿಮಾಗಳು ಬಂತು. ಒಂದು ಬ್ರೇಕ್ ತಗೊಳ್ತೀರಿ ನೀವು? ಅದು ಒಂದು ಲಾಕ್ಡೌನ್ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿಗೆ ಆಗಿರ್ಬೋದು, ವಾಟ್ಎವರ್ ಇಟ್ ಇಸ್. ಅದು ವರ್ ಯು ರೆಡಿ ಫಾರ್ ದಟ್ ಬ್ರೇಕ್? ನೋ, ಆಫ್ ಕೋರ್ಸ್ ನಾಟ್. ಹೆಂಗೆ, ಹೌ ಡಿಡ್ ಯು ಫೇಸ್ ದ ಸಿಚುವೇಶನ್? ಫಾರ್ ಎಕ್ಸಾಂಪಲ್ ಲಾಕ್ಡೌನ್ ಅಥವಾ ಒಂದು ಬ್ರೇಕ್, ಪ್ರೆಗ್ನೆನ್ಸಿ ಬ್ರೇಕ್ ಏನೇ ತಗೊಳ್ಳುವಾಗ್ಲೂ ನಾವೊಂದು ಪ್ಲಾನ್ ಮಾಡ್ತೀವಿ. ಎನಿಥಿಂಗ್ ಇಟ್ ಮೈಟ್ ಬಿ, ಫಿನಾನ್ಷಿಯಲ್ ಸಿಚುವೇಶನ್ ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್, ಅದನ್ನೆಲ್ಲ ಪ್ಲಾನ್ ಮಾಡ್ತೀವಿ. when it was unplanned, adan henge you went through? Those 3-4 years of my life were my hardest, Vindhya. It was my lowest. In fact, I'm still trying to find my foothold post it. Because it's as recent as 3-4 years ago, you know. So 2018 when I came out with my Me Too story, one downhill tharane ittu. Then post the Me Too story, adradu ondishtu consequences nantara I got pregnant. And adu kuda onthara unplanned agittu. And then the pandemic hit. Obviously adu unplanned. None of us were prepared for it. But on the flip side, ನಾನು ಅದನ್ನ ಒಂದು ಪಾಸಿಟಿವ್ ಆಗಿ ನೋಡಕ್ಕೆ ಶುರು ಮಾಡಿದಾಗ ಇಟ್ ಗೇವ್ ಮಿ ಅ ಲಾಟ್ ಆಫ್ ಟೈಮ್ ಟು ಬಿ ವಿತ್ ಮೈ ಬೇಬಿ. ನಾನು ಯಾವಾಗ್ಲೂ ಒಂದು ತಾಯಿ ಯಾವತ್ತಾದ್ರೂ ಒಂದಿನ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು. ಐ ವಾಸ್ ನಾಟ್ ದ ಕೈಂಡ್ ವಾಸ್ ಲೈಕ್ ಹೇ ನನ್ ಪಕ್ಕ ಮಕ್ಕಳು ಬೇಡ ಅನ್ನೋ ಒಂದು ಐ ವಾಸ್ ನಾಟ್ ದಟ್ ಕೈಂಡ್. ಸೊ ನನಗೆ ಪ್ಯಾಂಡಮಿಕ್ ಟೈಮಲ್ಲಿ ಕೆಲಸ ಇಲ್ಲದೆ ಇದ್ದಿದ್ದು ಕೂಡ ಒಂಥರ advantage, because for a lot of us who became new parents around that time, we got so much time, exclusive time with our children, which ಬಹುಶಃ ಇರ್ತಾ ಇರ್ಲಿಲ್ವೇನೋ ನಾವು ಕೆಲಸದಲ್ಲಿ ಬಿಸಿ ಇದ್ದಾಗ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಹಂಗೆ ಕೆಲಸ ಅಂತ ಹೋಗುತ್ತೆ. ಎಷ್ಟೇ ಚಿಕ್ಕದಾಗಿರ್ಲಿ ಮಗುನ ಕರ್ಕೊಂಡು ಹೋಗ್ತಿದ್ವಿ, ಏನಾದ್ರೂ ಒಂದ್ ಮಾಡ್ತಿದ್ವಿ. ಬಟ್ ಇಟ್ ಗೇವ್ ಮೀ ಟೈಮ್. ಹೌಎವರ್ ಜಾನಕಿ ಒಂದ್ 8 ತಿಂಗಳಾಗಿದ್ದಾಗ ನಾನು ಸಾರಾಂಶ ಅನ್ನೋ ಒಂದ್ ಸಿನಿಮಾ ಈಗ ರಿಲೀಸ್ ಆಯ್ತಲ್ಲ, ನಾನು ಆ ಸಿನಿಮಾ ಶೂಟ್ ಮಾಡಕ್ ಶುರು ಮಾಡಿದೆ, ಹೆಡ್ ಬುಷ್ ಶೂಟ್ ಮಾಡಕ್ ಶುರು ಮಾಡಿದೆ. ಸಾರಿ. ಅಂಡ್ ಎಲ್ಲದಕ್ಕೂ ನಾನು ಜಾನಕಿನ ಸೆಟ್ಟಿಗೆ ಕರ್ಕೊಂಡು ಹೋಗಿದ್ದೀನಿ. ಸಾರಾಂಶನಲ್ಲಿ ಸೆಟ್ಟಿಗೆ ಕರ್ಕೊಂಡು ಹೋಗಿ ಹಾಲು ಕುಡಿಸಿ ಮತ್ತೆ ಮಲಗಿಸಿ ಎಲ್ಲ ಆಟ ಆಡಿಸ್ತಾ ಇರ್ತಾರೆ. ಒಬ್ರು ನ್ಯಾನಿನ ಕರ್ಕೊಂಡು ಹೋಗ್ತಿದ್ದೆ, ಅವ್ರ ಮಗುನ ಆಟ ಆಡಿಸ್ತಾ ಇರ್ತಾರೆ, ನಾನು ಶಾರ್ಟ್ ಕೊಡ್ತಾ ಇದ್ದೆ. ಅಂಡ್ ದಟ್ ವಾಸ್ ಆಲ್ಸೋ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಇಫ್ ಯು ಆಸ್ಕ್ ಮೀ, ಈವನ್ ಟುಡೇ ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಫೈಂಡ್ ಮೈ ಫುಟ್ ಹೋಲ್ಡ್ ಬ್ಯಾಕ್ ಆಸ್ ಟು ಒಂದು ಕಲಾವಿದೆಯಾಗಿ ನಾನು ಇವತ್ತು ಎಲ್ಲಿದ್ದೀನಿ, ಏನ್ ಮಾಡಬಲ್ಲೆ, ವಾಟ್ ಈಸ್ ಮೈ ಸ್ಟ್ರೆಂಗ್ತ್. ಪ್ಲಸ್ ವಯಸ್ಸು ಆಗೋಗಿದೆ, ನಮ್ಮೆಲ್ರಿಗೂ ವಯಸ್ಸಾಗುತ್ತೆ. ಸೊ ಐ ಆಮ್ ಟ್ರೈಂಗ್ ಟು ಫೈಂಡ್ ಮೈ ಸೆಲ್ಫ್, ಅಂಡ್ ದಟ್ಸ್ ಆಲ್ಸೋ ಅ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ. ಅಂಡ್ ದ ನ್ಯಾಚುರಲ್ ಕರ್ವ್ ದಟ್ ಲೈಫ್ ಹ್ಯಾಸ್ ಟೇಕನ್ ಇಸ್ ಇನ್ ಟು ಡಿರೆಕ್ಷನ್. ನಾನು ತುಂಬಾ ದಿನದಿಂದ ನಾನು ಬರಿಬೇಕು, ಡೈರೆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. 1-2 ಕಿರುಚಿತ್ರಗಳನ್ನ ನಿರ್ಮಾಣ ಮಾಡಿದೆ, 1-2 ಮ್ಯೂಸಿಕ್ ವಿಡಿಯೋಸ್ ನಿರ್ಮಾಣ ಮಾಡಿದೆ. ಬಟ್ ಆನಂತರ ನಿರ್ದೇಶನ ವಾಸ್ ಸಮಥಿಂಗ್ ದಟ್ ಓಕೆ ಸರಿ ಇವೆಂಚುಲಿ ಅಂತ ಹೇಳ್ಕೊಂಡು ಮುಂದೆ ತಳ್ತಾ ಇದ್ದೆ. I guess now is the right time. Okay. So that's keeping me very excited and busy right now. Very nice. Me Too ಬಂದಾಗ ಒಂದು ಟ್ರೆಂಡ್ ಬಂತು, ಲೈಕ್ ತುಂಬಾ ಜನ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಲೈಕ್ Me Too ಅದನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಬೇಸಿಕಲಿ ಆ ಟೈಮಲ್ಲಿ ನಿಮ್ಗೇನಾದ್ರೂ ಆ ಥರ ಅನ್ಯಾಯಕ್ಕೆ ಒಳಗಾಗಿದ್ರೆ ಅಥವಾ ದೋಸ್ ಎಕ್ಸ್ಪೀರಿಯನ್ಸಸ್ ಆಗಿದ್ರೆ ಅದನ್ನ ಹೇಳ್ಕೊಡುವಂಥ ಮೂಮೆಂಟ್ ಶುರು ಆಗಿತ್ತು. ಬಟ್ ನೀವು ಅದನ್ನ ಹೇಳಿ ಯು ಸ್ಟಾರ್ಟೆಡ್ ಫೈಟಿಂಗ್ ಲೀಗಲಿ. ವೈ ವಾಸ್ ದ್ಯಾಟ್? ಅಂದ್ರೆ ಹೇಳ್ಕೊಳ್ಬೇಕು ಅನ್ನೋದು ಮಾತ್ರ ಇಂಟೆನ್ಷನ್ ಆಗಿತ್ತಾ, ಅಥವಾ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ತರಬೇಕು, ಒಂದು ಬದಲಾವಣೆ ತರಬೇಕು ಅನ್ನೋದು ಆಗಿತ್ತಾ?
ಬದಲಾವಣೆ ತರಲೇಬೇಕು, ಅದಕ್ಕೆ ಹೇಳಿದ್ದು. ಅದು ಎಲ್ರದ್ದು ಒಂದೇ, ಬಿಕಾಸ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಟಾಕ್ ಅಬೌಟ್ ಥಿಂಗ್ಸ್ ಅಂಡ್ ಟು ಕಾಲ್ ಅ ಸ್ಪೇಡ್ ನನ್ನ ಪ್ರಕಾರ. ದ ವೇ ಯು ಡೂ ಇಟ್, ಡೆಫಿನೆಟ್ಲಿ ಇವತ್ತು ಇಫ್ ಯು ಹ್ಯಾಡ್ ಆಸ್ಕ್ಡ್ ಮೀ ವುಡ್ ಯು ಹ್ಯಾವ್ ಡನ್ ಇಟ್ ಡಿಫ್ರೆಂಟ್ಲಿ, ಮೇ ಬಿ ಎಸ್, ಸರ್ಟನ್ ಥಿಂಗ್ಸ್ ಐ ವುಡ್ ಹ್ಯಾವ್ ಹ್ಯಾಂಡಲ್ ಡಿಫ್ರೆಂಟ್ಲಿ. ಬಟ್ ಲೀಗಲ್ ರೌಟ್ ತಗೊಂಡಿದ್ದು ನಾನು ಫಸ್ಟ್ ಅಲ್ಲ. ಸೊ mine was one of the few cases which naturally went into the legal space. And ಈ ಕೂಡ in fact that case is still going on. ಹೌದಾ? So ಹೌದು, like most cases in an Indian space, Indian judicial system. So ಇದು ಬಹಳ ಕಾಂಪ್ಲಿಕೇಟೆಡ್. ಇದಕ್ಕೆ ಒಂದು ತೀರ್ಪು ಕೊಡೋದು ಬಹಳ ಡಿಫಿಕಲ್ಟ್. ಅಂಡ್ ಜಸ್ಟಿಸ್ ಅನ್ನೋದು I don't know if I seek legal justice, because the day I came out with my story, ಅಲ್ಲೇ ಮುಗೀತು. ಅಲ್ಲೇ the fact that I found courage, the fact that I'm not guilty, I'm not carrying guilt around, that I have not tried to make this world a better place for my child. If ever, at that time I did not have a child, but then at some point, you know, it's a small attempts that you try and do. Of course there were a lot of consequences, lot of flack. In fact ತುಂಬಾ ಜನ ಇದು ಪಬ್ಲಿಸಿಟಿಗೆ ಮಾಡಿದ್ದಾಳೆ ಅಂತಾನು ಹೇಳಿದ್ದು ಉಂಟು. ಬಟ್ ಸಿ, ಅದನ್ನೆಲ್ಲ ಸೈಡಲ್ಲಿ ಇಟ್ಟು ಅದರಿಂದ ಏನಾದ್ರೂ ಒಂದು ಒಳ್ಳೇದು ಆಗಿದ್ಯಾ ಅಂತ ನೀವು ನನಗೆ ಕೇಳಿದ್ರೆ, ಐ ವುಡ್ ಸೇ ಎಸ್, 100%. ಇವತ್ತು ಗಂಡಸರು ಅಲ್ಲ, ಇನ್ ಜನರಲ್ ಎಲ್ರು ಒಂದ್ 2 ಸತಿ ಯೋಚನೆ ಮಾಡ್ತಾರೆ ಬಿಫೋರ್ ದೇ ಬಿಹೇವ್ ಅ ಸರ್ಟನ್ ಮ್ಯಾನರ್. ಅಂಡ್ ಅದಷ್ಟೇ ಇಂಪಾರ್ಟೆಂಟ್. ಅಲ್ಲಿಂದ ಶುರು ಆಗುತ್ತೆ. ಅದಾಗಿದ್ಯಾ? ಆಗಿದೆ, ವೆರಿ ಗುಡ್, ಲೆಟ್ಸ್ ಮೂವ್ ಆನ್. You know, yes, I threw myself under the bus for probably that, but it is the way it happened. You know, ಕೆಲವೊಂದು things are beyond our control. Correct. And I think for me that whole phase of Me Too is beyond my control. ಈ ಥರದ್ದು ಸಿಚುವೇಶನ್ಸ್ಗಳನ್ನ ಎದುರಿಸುವಾಗ ಫ್ಯಾಮಿಲಿ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ವಾಸ್ ಇಟ್? ಲೈಕ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು? ಪಾಪ ಅವ್ರನ್ನ ಎಷ್ಟು ನಾನು ತೊಂದರೆ ಕೊಟ್ಟಿದ್ದೀನಿ ಅಂದರೆ, ದೇವ್ ಬೀನ್ ವೆರಿ ಆಂಕ್ಷಿಯಸ್, ವೆರಿ ಸ್ಕೇರ್ಡ್, ವೆರಿ ಅನ್ಶೋರ್, ಬಿಕಾಸ್ ನಾನು ಬರೋದು ಕೂಡ ಒಂದು ಫಿಲ್ಮಿ ಫ್ಯಾಮಿಲಿಯಿಂದ ಅಲ್ಲ. ಸೊ ಅವರಿಗೆ ಕಾಂಟ್ರವರ್ಸೀಸ್ ಅಲ್ಲ, ರೂಮರ್ಸ್, ನೆಗೆಟಿವ್ ಆಗಿ ಮಾತಾಡೋದು. ನಮ್ಮಮ್ಮ ಯಾವಾಗಲೂ ನಮ್ಮನ್ನ ಒಂದು ವಿಷಯ ಹೇಳಿ ಬೆಳೆಸಿರೋದು, ಅಂದರೆ ಏನೇ ಮಾಡಿದ್ರು ಒಳ್ಳೆ ಹೆಸರು ತಗೋ, ಇಟ್ಸ್ ಇಂಪಾರ್ಟೆಂಟ್ ಟು ಬಿ ಅ ಗುಡ್ ಪರ್ಸನ್. ಬಟ್ ಇಲ್ಲಿ it's all so gray, right? You don't know what is good and what is bad. So they saw it all, but they were always supportive. Initially maybe not so much, but I mean, I had to talk to them about it. ನಾನು ತುಂಬಾ ಮಾತಾಡಿದ್ದೆ ಅವ್ರ ಜೊತೆ. ಆ್ಯಂಡ್ ಬೇರೆಯವ್ರು ಕೂಡ, ಇನ್ಫ್ಯಾಕ್ಟ್ ಸೊಸೈಟಿಯಿಂದ ಒಂದಿಷ್ಟು ಜನ ಎಷ್ಟೇ of course there was flack, but there were also people who were like, hey, this is great, like more power to you ಅಂತವ್ರು ಹೇಳೋದು ನನ್ನ ಫ್ಯಾಮಿಲಿಗೂ ಕೂಡ ಅದು ಅಫೆಕ್ಟ್ ಆಯಿತು. ಆ್ಯಂಡ್ it was I'm very thankful that I had a good support system. At least they didn't throw me out of the house. ಯೂಶಲಿ ಏನಾಗುತ್ತೆ, ಯಾವ್ದೋ ಒಂದು ಜಗಳ ಮಾಡ್ಕೊಂಡ್ ಬಂದ್ರೆ, ಸುಮ್ನೆ ಒಂದ್ ಜಗಳ ಮಾಡ್ಕೊಂಡ್ ಬಂದ್ಬಿಟ್ರೆ, ಬೇಡ ಬಿಡು ಇನ್ಮೇಲೆ ಅಲ್ಲಿ ಹೋಗ್ಬೇಡ ನೀನು. ಇದು ಕಾಮನ್ ಮನೇಲಿ ಹೇಳೋ ಡೈಲಾಗ್, ಬೇಡ ಅವ್ರ ಸವಾಸಕ್ ಹೋಗ್ಬೇಡ, ಅಥವಾ ಆ ಜಾಗಕ್ ಹೋಗ್ಬೇಡ. ಸೊ ನಿಮಗೆ ಇದು ಆಗ್ಲಿಲ್ವಾ? ಈ ಮತ್ತೆ ಆಕ್ಟಿಂಗ್ ಹೋಗ್ಬೇಡ? ನಾಟ್ ಎಟ್ ಆಲ್. ಇಲ್ಲ, ನಾಟ್ ಎಟ್ ಆಲ್. ಯು ಆಕ್ಟಿಂಗ್ಕಿನ ಬಿಟ್ಬಿಡಿ, ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಲೈಕ್ ಇಟ್ಸ್ ಪಾರ್ಟ್ ಆಫ್ ಮೀ. Even if I am not a whole full part of it, that film making, one space ideyala, adu you can't take that away from me.